ಓಕೆ, ನಮಸ್ತೆ ಸರ್. ನಮ್ಮ ಹೆಸರು ಬಂದು ಶಶಿಕುಮಾರ್ ಅಂತ. ಕರ್ನಾಟಕ ನಮ್ಮದು, ಬಳ್ಳಾರಿ ಜಿಲ್ಲೆ, ಬಳ್ಳಾರಿ ತಾಲೂಕು. ಏನಂದರೆ ಈಗ ರ್ಯಾಲೋ ನಾವು ಟ್ರಾನ್ಸ್ಪ್ಲಾಂಟರ್ ತಂದಿದ್ವಿ. ಅಲ್ಲ, ಟ್ರಾನ್ಸ್ಪ್ಲಾಂಟರ್ ನೋಡಿದ್ವಿ ನಾವು, ನಮಗೆ ಅದು ಸ್ವಲ್ಪ ಬೆಸ್ಟ್ ಅನಿಸಿತು. ಅಂದರೆ ಅವರು ಮಾರ್ಕೊಳಕ್ಕಾಗಿ ಅಂತ ನಾವು ಅವ್ರು ಹೇಳ್ತಾ ಇಲ್ಲ ಯೂಟ್ಯೂಬಲ್ಲಿ. ಏನಂದರೆ ರ್ಯಾಲೋದಲ್ಲಿ ಸರ್ವಿಸ್ ಹಂಗೆ ಇದೆ, ಅದರಲ್ಲಿ ಬೇಸಿಕ್ಸು ಎಲ್ಲ ಚೆನ್ನಾಗಿದೆ. ಅದಕ್ಕೋಸ್ಕರ ಪರ್ಪಸ್ ಆಗಿ ನಾವು ಅದನ್ನು ರ್ಯಾಲೋದಲ್ಲಿ ಟ್ರಾನ್ಸ್ಪ್ಲಾಂಟರ್ ತೊಗೊಂಡಿದ್ದೀವಿ. ಅದೇನೆಂದರೆ ನಾವು ತೊಗೊಂಡಿರೋ ಕಾರಣ ಏನಂದರೆ, ನಾವು ನಮ್ಮ ಕಡೆ ಎಲ್ಲ ಭತ್ತ ನಾಟಿ ಮಾಡೋಕ್ಕೆ ಲೇಬರ್ ಸಮಸ್ಯೆ ಭಾಳ ಇದೆ. ಲೇಬರ್ ಸಮಸ್ಯೆ ಅಂದರೆ ಇವಾಗ ಸುತ್ತಮುತ್ತ ಹಳ್ಳಿಗಳಿಗೆ ಹೋಗಿ ಕರ್ಕೊಬರ್ಬೇಕು ಲೇಬರ್. ಅದೇ ಈಗ ಸಮಸ್ಯೆ ಇಲ್ಲಾರ್ದಂಗೆ ಮುಂದೆ ಹೋಗ್ಬೇಕಂತೇಳಿ ಈಗ ನಾವು ರೈಸ್ ಪ್ಲಾಂಟರ್ ತೊಗೊಂಡಿದ್ವಿ. ಅದೇ ರೈಸ್ ಪ್ಲಾಂಟರು ಪರ್ ಡೇಗೆ ಬಂದು 3-4 ಎಕರೆ ಇಡ್ತೀವಿ ಸರ್. 4 ಎಕರೆ ಇಟ್ಟರೆ ಅದು ಲೇಬರ್ಗಾನೇ ಬೇಕಾಗಿಲ್ಲ ಸರ್. ಒಬ್ಬರು ಡ್ರೈವ್ ಮಾಡೋಕೆ ಒಬ್ರು ಬೇಕು ಸರ್. ಇಬ್ಬರು ಲೇಬರ್ ಇದ್ರೂ ಸಾಕು ಸರ್. ಒಬ್ರಿದ್ರೂ ನಡೀತೆ. ಸಿಂಗಲ್ 3 ಎಕರೆ ಇಡ್ಬೇಕಂದ್ರೆ ಸ್ವಲ್ಪ ಭಾಳ 3-4 ಎಕರೆ ಇಡ್ಬೇಕಂದ್ರೆ ಒಂದಿಬ್ಬರು ಒಂದು ಲೇಬರ್ ಹೆಚ್ಚಿಗೆ ಬೇಕಾಗುತ್ತೆ ಸರ್. ಓಕೆ, ನಮಸ್ತೆ ಸರ್. ನಮ್ಮ ಹೆಸರು ಬಂದು ಶಶಿಕುಮಾರ್ ಅಂತ. ಕರ್ನಾಟಕ ನಮ್ಮದು, ಬಳ್ಳಾರಿ ಜಿಲ್ಲೆ, ಬಳ್ಳಾರಿ ತಾಲೂಕು. ಏನಂದರೆ ಈಗ ರ್ಯಾಲೋ ನಾವು ಟ್ರಾನ್ಸ್ಪ್ಲಾಂಟರ್ ತಂದಿದ್ವಿ. ಅಲ್ಲ, ಟ್ರಾನ್ಸ್ಪ್ಲಾಂಟರ್ ನೋಡಿದ್ವಿ ನಾವು, ನಮಗೆ ಅದು ಸ್ವಲ್ಪ ಬೆಸ್ಟ್ ಅನಿಸಿತು. ಅಂದರೆ ಅವರು ಮಾರ್ಕೊಳಕ್ಕಾಗಿ ಅಂತ ನಾವು ಅವ್ರು ಹೇಳ್ತಾ ಇಲ್ಲ ಯೂಟ್ಯೂಬಲ್ಲಿ. ಏನಂದರೆ ರ್ಯಾಲೋದಲ್ಲಿ ಸರ್ವಿಸ್ ಹಂಗೆ ಇದೆ, ಅದರಲ್ಲಿ ಬೇಸಿಕ್ಸು ಎಲ್ಲ ಚೆನ್ನಾಗಿದೆ. ಅದಕ್ಕೋಸ್ಕರ ಪರ್ಪಸ್ ಆಗಿ ನಾವು ಅದನ್ನು ರ್ಯಾಲೋದಲ್ಲಿ ಟ್ರಾನ್ಸ್ಪ್ಲಾಂಟರ್ ತೊಗೊಂಡಿದ್ದೀವಿ. ಅದೇನೆಂದರೆ ನಾವು ತೊಗೊಂಡಿರೋ ಕಾರಣ ಏನಂದರೆ, ನಾವು ನಮ್ಮ ಕಡೆ ಎಲ್ಲ ಭತ್ತ ನಾಟಿ ಮಾಡೋಕ್ಕೆ ಲೇಬರ್ ಸಮಸ್ಯೆ ಭಾಳ ಇದೆ. ಲೇಬರ್ ಸಮಸ್ಯೆ ಅಂದರೆ ಇವಾಗ ಸುತ್ತಮುತ್ತ ಹಳ್ಳಿಗಳಿಗೆ ಹೋಗಿ ಕರ್ಕೊಬರ್ಬೇಕು ಲೇಬರ್. ಅದೇ ಈಗ ಸಮಸ್ಯೆ ಇಲ್ಲಾರ್ದಂಗೆ ಮುಂದೆ ಹೋಗ್ಬೇಕಂತೇಳಿ ಈಗ ನಾವು ರೈಸ್ ಪ್ಲಾಂಟರ್ ತೊಗೊಂಡಿದ್ವಿ. ಅದೇ ರೈಸ್ ಪ್ಲಾಂಟರು ಪರ್ ಡೇಗೆ ಬಂದು 3-4 ಎಕರೆ ಇಡ್ತೀವಿ ಸರ್. 4 ಎಕರೆ ಇಟ್ಟರೆ ಅದು ಲೇಬರ್ಗಾನೇ ಬೇಕಾಗಿಲ್ಲ ಸರ್. ಒಬ್ಬರು ಡ್ರೈವ್ ಮಾಡೋಕೆ ಒಬ್ರು ಬೇಕು ಸರ್. ಇಬ್ಬರು ಲೇಬರ್ ಇದ್ರೂ ಸಾಕು ಸರ್. ಒಬ್ರಿದ್ರೂ ನಡೀತೆ. ಸಿಂಗಲ್ 3 ಎಕರೆ ಇಡ್ಬೇಕಂದ್ರೆ ಸ್ವಲ್ಪ ಭಾಳ 3-4 ಎಕರೆ ಇಡ್ಬೇಕಂದ್ರೆ ಒಂದಿಬ್ಬರು ಒಂದು ಲೇಬರ್ ಹೆಚ್ಚಿಗೆ ಬೇಕಾಗುತ್ತೆ ಸರ್.